ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 21ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಇವತ್ತು ಕೂಡ ನಮಗೆ ಮಾರ್ಕೆಟಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗ್ತಿದೆ. ಸೊ 427 ಪಾಯಿಂಟ್ಗಳ ಡೌನ್ ಸೈಡ್ ಸೆನ್ಸೆಕ್ಸಲ್ಲಿ ಕಾಣಿಸ್ತಿದೆ. 59,037ರಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 139 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. 17,617ರಲ್ಲಿ ನಿಫ್ಟಿ ಕ್ಲೋಸ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 276 ಪಾಯಿಂಟ್ಗಳ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ 37,574ರಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗ್ತಿದೆ. ಹಾಗೆ ಇಲ್ಲಿ ಮೇಜರ್ ರೀಸನ್ ನಮಗೆ ಮಾರ್ಕೆಟಲ್ಲಿ ಫಾಲ್ಗೆ ಕಾಣಿಸ್ತಿರೋದು FIIs ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ನಿನ್ನೆ ಕೂಡ ಅಷ್ಟೇ 4,679 ಕೋಟಿ ಅಮೌಂಟ್ನ ಶೇರ್ಗಳನ್ನು ಇವರು ಸೆಲ್ ಮಾಡಿದ್ದಾರೆ. DIIs ಇಲ್ಲಿ ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ. ನಿನ್ನೆ ದಿನ ನಮಗೆ ಬೈಯಿಂಗ್ ಕಾಣಿಸ್ತಿದೆ. ಬಟ್ ಇಲ್ಲಿ ನೆಟ್ ಸೆಲ್ಲಿಂಗ್ ಏನಿದೆ FII ಕಡೆಯಿಂದ, ಸೊ ಅದು ಹೆಚ್ಚಾಗಿ ಕಾಣಿಸ್ತಿರೋ ಕಾರಣ ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಕಾಣಿಸ್ತಿದೆ. ಕೇವಲ ಇಂಡಿಯನ್ ಮಾರ್ಕೆಟ್ಸ್ ಅಷ್ಟೇ ಅಲ್ಲ, ಓವರ್ ಆಲ್ ವರ್ಲ್ಡ್ನ ಎಲ್ಲ ಮಾರ್ಕೆಟಲ್ಲೂ ಕೂಡ ಸೆಲ್ಲಿಂಗ್ ನಡೀತಾ ಇದೆ. ಸೊ ಎಲ್ಲ ಕಡೆ ಕರೆಕ್ಷನ್ ಕಾಣಿಸ್ತಾ ಇದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದ್ರೆ ಟಾಪ್ ಗೇನರ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಿರೋದು ಹಿಂದೂಸ್ತಾನ್ ಯೂನಿಲಿವರ್. ಸೊ ಇವರ Q3ನ ರಿಸಲ್ಟ್ ನಿನ್ನೆ ಬಂದಿತ್ತು. ಸೊ ಬ್ರೋಕರೇಜ್ ಎಸ್ಟಿಮೇಷನ್ಸ್ ಏನಿತ್ತು ಅದೇ ಪ್ರಕಾರ ಒಂದು ಒಳ್ಳೆ ರಿಸಲ್ಟ್ ಅನ್ನ HUL ಪ್ರೊಡ್ಯೂಸ್ ಮಾಡಿದ್ರು. ಸೊ ಆ ಕಾರಣಕ್ಕೆ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಹಾಗೆ ಇಲ್ಲಿ ಟಾಪ್ ಲೂಸರ್ ನಾವು ಗಮನಿಸಿದಾಗ ಟೆಕ್ ಮಹೀಂದ್ರ ಮತ್ತೆ ಬಜಾಜ್ ಫಿನ್ಸರ್ವ್ ನೋಡೋದಕ್ಕೆ ಸಿಗ್ತಿದೆ. ಸೊ IT ಕಂಪನಿಗಳಲ್ಲಿ ಸ್ವಲ್ಪ ಪ್ಯಾನಿಕ್ ಇತ್ತು. ಟಾಪ್ 5 IT ಶೇರ್ಗಳಿಗೆ ಕಂಪೇರ್ ಮಾಡಿದ್ರೆ TCS ಸ್ವಲ್ಪ ಪಾಸಿಟಿವ್ ಆಗಿ ಇದೆ. ಸೊ ಬೈಬ್ಯಾಕ್ ಒಂದು ನ್ಯೂಸ್ ಆಗಿರುತ್ತೆ ಅಲ್ಲಿ. ಬಟ್ ಬೇರೆ ಎಲ್ಲ IT ಶೇರ್ಗಳು ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಿದ್ದಾವೆ. ಬಜಾಜ್ ಫಿನ್ಸರ್ವ್ ಅಲ್ಲಿ 2 ದಿನದಲ್ಲಿ ನಮಗೆ 10% ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಇಲ್ಲೂ ಕೂಡ ಅಷ್ಟೇ Q3ನ ರಿಸಲ್ಟ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಿರೋ ಕಾರಣ ಈ ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ HDFC ಲೈಫ್ನ Q3ನ ರಿಸಲ್ಟ್ ಬಂದಿದೆ. ಸೊ ಇವರ ಪ್ರಾಫಿಟ್ನಲ್ಲಿ 3.3% ಗ್ರೋತ್ ಇಯರ್ ಆನ್ ಇಯರ್ ಕಾಣಿಸ್ತಿದೆ. ಸೊ ಇಲ್ಲಿ ಕೋವಿಡ್ ಇರುವಂಥ ಟೈಮ್ನಲ್ಲಿ ಇನ್ಶೂರೆನ್ಸ್ ಕ್ಲೇಮ್ಗಳು ತುಂಬಾ ಜಾಸ್ತಿ ಆಗುತ್ತೆ. ಸೊ ಕ್ಲೇಮ್ಗಳನ್ನು ಸೆಟ್ಲ್ ಮಾಡೋದ್ರಿಂದ ಇವರ ಟೋಟಲ್ ಇನ್ಕಮ್ ಆಗಿರ್ಬೋದು, ರೆವೆನ್ಯೂ ಮೇಲೆ ಅದರ ಎಫೆಕ್ಟ್ ಇರುತ್ತೆ. ಇಲ್ಲಿ ಜನ ಕೂಡ ಅಷ್ಟೇ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಅವಶ್ಯಕತೆ ಏನಿದೆ ಅದನ್ನು ತಿಳ್ಕೊಂಡಿದ್ದಾರೆ. ಹಾಗೆ ಇವರ ಪ್ರೀಮಿಯಂ ಕಲೆಕ್ಷನನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ. ಇಯರ್ ಆನ್ ಇಯರ್ ಇಲ್ಲಿ ನಾವು ಗಮನಿಸಿದಾಗ 27.8% ಗ್ರೋತ್ ಪ್ರೀಮಿಯಂ ಕಲೆಕ್ಷನಲ್ಲಿ ಆಗ್ತಿದೆ. ಅಂದರೆ ತುಂಬ ಜನ ಇಲ್ಲಿ ಇನ್ಶೂರೆನ್ಸ್ನ ಕಡೆ ಮುಖ ಮಾಡ್ತಿದ್ದಾರೆ. ಸೊ ಮುಂದೆ ಕೂಡ ಅಷ್ಟೇ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಒಳ್ಳೆ ಒಂದು ಗ್ರೋತ್ ಬರುವಂಥ ಸಾಧ್ಯತೆ ಇದೆ. ಸೊ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಮೇಜರ್ ಪ್ಲೇಯರ್ಸ್ ನಮಗೆ ನೋಡೋದಕ್ಕೆ ಸಿಗೋದು HDFC ಲೈಫ್ ಮತ್ತು SBI ಲೈಫ್. ಸೊ ಈ 2 ಶೇರ್ಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ಬೋದು. ಸೊ ಇಲ್ಲಿ ನಮಗೆ ಶೇರ್ ಪ್ರೈಸನ್ನು ಗಮನಿಸಿದಾಗ ಫ್ಲಾಟ್ ಕ್ಲೋಸಿಂಗನ್ನು ಕೊಟ್ಟಿದೆ ಶೇರ್. ಸೊ HDFC ಲೈಫ್ ನಮಗೆ 643 ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಬ್ರೋಕರೇಜ್ ಟಾರ್ಗೆಟ್ ಇಲ್ಲಿ ನಮಗೆ 750ವರೆಗೂ ನೋಡೋದಕ್ಕೆ ಸಿಗುತ್ತೆ. ಏಷ್ಯನ್ ಪೇಂಟ್ನ Q3 ರಿಸಲ್ಟ್ ನಮಗೆ ನಿನ್ನೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಏಷ್ಯನ್ ಪೇಂಟ್ ಕೊಟ್ಟಿತ್ತು. ಬಟ್ ಇಯರ್ ಆನ್ ಇಯರ್ ನಮಗೆ ಇಲ್ಲಿ 18% ಫಾಲ್ ಪ್ರಾಫಿಟಲ್ಲಿ ಕಾಣಿಸಿತ್ತು. ಹಾಗೆ ಬ್ರೋಕರೇಜ್ ಕಡೆಯಿಂದ ಟಾರ್ಗೆಟ್ ಕೂಡ ಬಂದಿದೆ. ನೋಮುರಾ ಇಲ್ಲಿ 3,875ರ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು 3,550ರ ಟಾರ್ಗೆಟನ್ನು ಕೊಟ್ಟಿದ್ರು. ಸೊ ಟಾರ್ಗೆಟ್ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಅವರ ಟಾರ್ಗೆಟ್ ಏನಿರುತ್ತೆ ಇದು 1 ವರ್ಷಕ್ಕೆ ಆಗಿರುತ್ತೆ. ಹಾಗೆಯೇ ಇಲ್ಲಿ ಕ್ರೆಡಿಟ್ಸ್ ಯೂಸ್ ಕೂಡ ಅಷ್ಟೇ 3,700ರ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಏಷ್ಯನ್ ಪೇಂಟ್ಸ್ಗೆ. ಸೊ ಮುಂಚೆ ಇವರ ಟಾರ್ಗೆಟ್ 3,500 ಆಗಿತ್ತು. ಸೊ ಜೆಫ್ರೀಸ್ ಇಲ್ಲಿ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಸೊ 2,700 ಏಷ್ಯನ್ ಪೇಂಟ್ಸ್ನ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲಿ ಇಯರ್ ಆನ್ ಇಯರ್ ನಮಗೆ ವಾಲ್ಯೂಮಲ್ಲಿ ಗ್ರೋತ್ ಕಾಣಿಸ್ತಿಲ್ಲ. ಆ ಕಾರಣದಿಂದ ನಾವು ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡ್ತಿದ್ದೀವಿ ಅಂತ ಜೆಫ್ರೀಸ್ ಹೇಳಿದ್ದಾರೆ. ಸೊ ಇಂಡಿಯನ್ ಬ್ರೋಕರೇಜ್ ಕೂಡ ಇಲ್ಲಿ ಬುಲ್ಲಿಶ್ ಆಗಿದ್ದಾರೆ. 3,700ರ ಮೇಲೆ ಅವರು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಹಾಗೆ HULನ ರಿಸಲ್ಟ್ ಕೂಡ ನಿನ್ನೆ ಬಂದಿತ್ತು. ಸೊ ನಮಗೆ ಒಳ್ಳೆ ಒಂದು ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸಿತ್ತು. ಮಾರ್ಗನ್ ಸ್ಟ್ಯಾನ್ಲಿ ಇಲ್ಲಿ 2,766ರ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು 3,000ದ ಟಾರ್ಗೆಟನ್ನು ಕೊಟ್ಟಿದ್ರು. ಬಟ್ ಸ್ವಲ್ಪ ಇಲ್ಲಿ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಅದೇ ರೀತಿ ನಾವು CLSAಯನ್ನು ಗಮನಿಸಿದ್ರೆ ಅವರು ಕೂಡ 2,725ರ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಕ್ರೆಡಿಟ್ಸ್ ಯೂಸ್ ಇಲ್ಲಿ 2,800ರ ಟಾರ್ಗೆಟನ್ನು HULಗೆ ಕೊಟ್ಟಿದ್ದಾರೆ. ಜೆಫ್ರೀಸ್ 2,900ರ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಸೊ HULನಲ್ಲಿ ಒಳ್ಳೆ ಒಂದು ಟಾರ್ಗೆಟ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಯಾವುದೇ ಬ್ರೋಕರ್ ಕೂಡ ಇಲ್ಲಿ ಟಾರ್ಗೆಟನ್ನು ಡೌನ್ಗ್ರೇಡ್ ಕರೆಂಟ್ ಮಾರ್ಕೆಟ್ ಪ್ರೈಸಿಂದ ಕಮ್ಮಿ ಮಾಡಿಲ್ಲ. ಸೊ ಹಾಗೆ AGS IPOನ ಕೊನೆ ದಿನ ಇತ್ತು ಇವತ್ತು ಸಬ್ಸ್ಕ್ರಿಪ್ಷನ್ಗೆ. ಸೊ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ QIBs ಇಲ್ಲಿ 2.68 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. NIIs ತುಂಬಾ ಜಾಸ್ತಿ ಆಗಿದ್ದಾರೆ. ಸೊ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಬೆಳಿಗ್ಗೆ. ಬಟ್ ಇಲ್ಲಿ ಒಂದು ಒಳ್ಳೆ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ಆಲ್ಮೋಸ್ಟ್ 26 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ NIIs. ರಿಟೈಲ್ ಇನ್ವೆಸ್ಟರ್ಸ್ ಕೂಡ 3 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಅಲಾಟ್ಮೆಂಟ್ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಟೋಟಲ್ ಆಗಿ ಇಶ್ಯೂ ನಮಗೆ ಆಲ್ಮೋಸ್ಟ್ 8 ಟೈಮ್ ಸಬ್ಸ್ಕ್ರೈಬ್ ಆಗಿರೋದು ಕಾಣಿಸ್ತಿದೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ಗಮನಿಸಿದಾಗ 10 ರೂಪಾಯಿ ಕಾಣಿಸ್ತಿದೆ ಇವತ್ತಿನ ದಿನ. ಸೊ ಇದು 85 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 850 ರೂಪಾಯಿ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಕಸ್ಮಾತ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೇ ರೀತಿ ನಡೀತಾ ಇದ್ರೆ. ಸೊ ನಾನಿಲ್ಲಿ ಅಪ್ಲಿಕೇಶನನ್ನು ಹಾಕಿಲ್ಲ. ಸೊ ತುಂಬ ಕಮ್ಮಿ ಪ್ರೀಮಿಯಂ ಇತ್ತು. ಹಾಗೆ ಲಿಸ್ಟಿಂಗ್ ಗೇನ್ಗಳು ಕೂಡ ಜಾಸ್ತಿ ಕಾಣಿಸ್ತಿಲ್ಲ. ಕಂಪನಿ ಕೂಡ ಲಾಸ್ನಲ್ಲಿ ಇತ್ತು. ಸೊ ಆ ಕಾರಣದಿಂದ ನಾನು ಅಪ್ಲೈ ಮಾಡಿಲ್ಲ. ಟೆಲಿಗ್ರಾಮಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ.
ಝೊಮ್ಯಾಟೊದಲ್ಲಿ ನಮಗೆ 15% ಡೌನ್ ಸೈಡ್ ಕಾಣಿಸ್ತಿದೆ. ಕಳೆದ 4 ದಿನದಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ನಮಗೆ ಝೊಮ್ಯಾಟೊದಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಇಲ್ಲಿ ಮೇಜರ್ ರೀಸನ್ ಏನು ಅಂದರೆ ಝೊಮ್ಯಾಟೊನಲ್ಲಿ FII ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಇದೆ. ಸೊ ಅವರು ಶೇರ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಆ ಕಾರಣದಿಂದ ಇಲ್ಲಿ ನಮಗೆ ಒಂದು ಪ್ಯಾನಿಕ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಶೇರ್ ಪ್ರೈಸ್ ನಾವು ಗಮನಿಸಿದಾಗ 114 ರೂಪಾಯಿ ಕಾಣಿಸ್ತಿದೆ. ಸೊ ಏನು ಲಿಸ್ಟ್ ಆಗಿತ್ತು ಶೇರ್ಗಳು, ಸೊ ಅದೇ ರೇಂಜಲ್ಲಿ ನಮಗೆ ಈಗ ಕಾಣಿಸ್ತಿದೆ. 76 ರೂಪಾಯಿ ಇಶ್ಯೂ ಪ್ರೈಸ್ ಇದ್ದಿದ್ದು, ಬಟ್ ಶೇರ್ಗಳು ನಮಗೆ 110 ಮೇಲೆ ಲಿಸ್ಟ್ ಆಗಿತ್ತು. ಸೊ ಈಗ ಸೇಮ್ ಅದೇ ರೇಂಜಲ್ಲಿ ಬಂದು ಟ್ರೇಡ್ ಮಾಡ್ತಿದೆ. ಬಟ್ ಲಾಂಗ್ ಟರ್ಮ್ಗೆ ಝೊಮ್ಯಾಟೊ ಒಂದು ಒಳ್ಳೆ ಬೆಟ್ ಆಗಿರುತ್ತೆ. ಸೊ ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ನೀವು 2-3 ವರ್ಷ ಝೊಮ್ಯಾಟೊಗೆ ಟೈಮ್ ಕೊಡಬೇಕಾಗುತ್ತೆ. ಸೊ ನಾನು ಮುಂಚಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಿದೆ, ಇವರು ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ, ಕಂಪನಿ ಲಾಸ್ನಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಮುಂದೆ ಇಲ್ಲಿ ಒಂದು ಪ್ರಾಫಿಟ್ ನಮಗೆ ನೋಡುವಂಥ ಸಾಧ್ಯತೆ ಇರುತ್ತೆ. ಬಟ್ 2-3 ವರ್ಷ ಟೈಮ್ನ ಕೊಡಬೇಕಾಗತ್ತೆ. ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ನ Q3 ರಿಸಲ್ಟ್ ಬಂದಿದೆ. ಸೊ Q3 ಪ್ರಾಫಿಟ್ನಲ್ಲಿ ನಮಗೆ 9% ಗ್ರೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಾಣಿಸ್ತಿದೆ. ಹಾಗೆ ಇಯರ್ ಆನ್ ಇಯರ್ ನಾವಿಲ್ಲಿ ಕಂಪೇರ್ ಮಾಡಿದ್ರೆ 45% ಗ್ರೋತ್ ನಮಗೆ ಪ್ರಾಫಿಟಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಒಳ್ಳೆ ಒಂದು ಪ್ರಾಫಿಟನ್ನು ಕಂಪನಿಯಲ್ಲಿ ಡಿಕ್ಲೇರ್ ಮಾಡಿದೆ. ಹಾಗೆ ಶೇರ್ ಪ್ರೈಸ್ ಕೂಡ ಗಮನಿಸ್ಬೋದು. ಸೊ 4250 ಲೆವೆಲಲ್ಲಿ ಓಪನ್ ಆಗಿ 4464 ಹೈಯನ್ನು ಟಚ್ ಮಾಡಿತ್ತು. ಬಟ್ ಅಲ್ಲಿಂದ ಮಾರ್ಕೆಟ್ ಡೌನ್ ಇದ್ದಿದ್ದ ಕಾರಣ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಹೈಯರ್ ಲೆವೆಲ್ಸಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾನೆ ಇರುತ್ತೆ. ಲೋವರ್ ಲೆವೆಲ್ಸಲ್ಲಿ ಎಂಟರ್ ಆದವರು ಹೈಯರ್ ಲೆವೆಲ್ಸಲ್ಲಿ ಎಕ್ಸಿಟ್ ಆಗ್ತಾ ಇರ್ತಾರೆ. ಬಟ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಇಲ್ಲಿ ನಮಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ 20 ರೂಪಾಯಿ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಇದಕ್ಕೆ ರೆಕಾರ್ಡ್ ಡೇಟ್ ಏನು ಅದನ್ನು ಅವರು ಇನ್ನೂ ಫಿಕ್ಸ್ ಮಾಡಿಲ್ಲ. ಬಟ್ ಇಲ್ಲಿ 20 ರೂಪಾಯಿಯ ಡಿವಿಡೆಂಡ್ ನಿಮಗೆ ಸಿಗುತ್ತೆ. ಹಾಗೆ ಬಯೋಕಾನ್ನಲ್ಲೂ ಕೂಡ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಸೊ ಇಲ್ಲಿ ಬ್ರೋಕರೇಜ್ ಕೂಡ ಟಾರ್ಗೆಟನ್ನು ರೈಸ್ ಮಾಡಿದ್ರು, 465 ರೂಪಾಯಿ ಟಾರ್ಗೆಟನ್ನು ಕೊಟ್ಟಿದ್ರು. ಸೊ ಅವರ ರೀಸನ್ ಇದ್ದಿದ್ದು ಸೇಲ್ಸ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಕಾಣಿಸುತ್ತೆ ಅಂತ. ಸೊ ಬಯೋಕಾನ್ನ Q3 ರಿಸಲ್ಟ್ ಬಂದಿದೆ. ಸೊ ಇಲ್ಲಿ ನಮಗೆ ನೆಟ್ ಪ್ರಾಫಿಟಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ 35% ಗ್ರೋತ್ ಕಾಣಿಸ್ತಿದೆ. ಹಾಗೆ ಅರ್ನಿಂಗ್ ಪರ್ ಶೇರ್ ಕೂಡ ಅಷ್ಟೇ 35% ಗ್ರೋ ಆಗಿದೆ. ಅದೇ ನಾವು ಇಯರ್ ಆನ್ ಇಯರ್ ಇಲ್ಲಿ ಕಂಪೇರ್ ಮಾಡಿದ್ರೆ 10% ಗ್ರೋತ್ ನಮಗೆ ಪ್ರಾಫಿಟಲ್ಲಿ ಕಾಣಿಸ್ತಿದೆ. ಹಾಗೆ EPS ಕೂಡ ಅಷ್ಟೇ 10% ಗ್ರೋ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಪ್ರಾಫಿಟನ್ನು ಬಯೋಕಾನ್ ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಎಂಫಸಿಸ್ನ Q3 ರಿಸಲ್ಟ್ ಕೂಡ ಬಂದಿದೆ. ಸೊ ಇಲ್ಲೂ ಕೂಡ ಅಷ್ಟೇ 3200 ಹೈಯನ್ನು ಟಚ್ ಮಾಡಿತ್ತು. ಸೊ ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಗ್ತಿದೆ. ಎಂಫಸಿಸ್ನ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ನಾವು ಕಂಪೇರ್ ಮಾಡಿದಾಗ ಸೊ ಇಲ್ಲಿ 4.75% ಗ್ರೋತ್ ಕಾಣಿಸ್ತಿದೆ. ಸೊ 6-7% ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸ್ವಲ್ಪ ಪ್ರಾಫಿಟ್ನಲ್ಲಿ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 10% ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಇಲ್ಲಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ಆ ಕಾರಣದಿಂದ ಶೇರಲ್ಲಿ ನಮಗೆ ಸ್ವಲ್ಪ ಡೌನ್ ಸೈಡ್ ಕಾಣಿಸ್ತಾ ಇದೆ. ಹಾಗೆ JSW ಸ್ಟೀಲ್ನ Q3 ರಿಸಲ್ಟ್ ನಮಗೆ ಇವತ್ತು ನೋಡೋದಕ್ಕೆ ಸಿಗ್ತಿದೆ. ಸೊ ಇಯರ್ ಆನ್ ಇಯರ್ ಇಲ್ಲಿ ನಾವು ಗಮನಿಸಿದಾಗ 62.5% ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಹಾಗೆ ರೆವೆನ್ಯೂ ಕೂಡ 38,071 ಕೋಟಿಗಳಷ್ಟು ಆಗಿದೆ. ಬಟ್ ಇಲ್ಲಿ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಪ್ರಾಫಿಟಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ಕಳೆದ ಕ್ವಾರ್ಟರ್ನಲ್ಲಿ 7,170 ಕೋಟಿಯ ಪ್ರಾಫಿಟನ್ನು JSW ಸ್ಟೀಲ್ ಡಿಕ್ಲೇರ್ ಮಾಡಿದ್ರು. ಬಟ್ ಈ ಕ್ವಾರ್ಟರ್ನಲ್ಲಿ ಅದು 4,357 ಕೋಟಿಗಳಷ್ಟು ಕಾಣಿಸ್ತಿದೆ. ಸೊ ಇಲ್ಲಿ ಬ್ರೋಕರೇಜ್ಗಳು ಕೂಡ ಹೇಳಿದ್ರು, ಸೊ ಕಳೆದ ಕ್ವಾರ್ಟರ್ನಲ್ಲಿ ಏನು ಸ್ಟೀಲ್ಗೆ ಡಿಮ್ಯಾಂಡ್ ಇತ್ತು, ಸೊ ಅದು ಈ ಕ್ವಾರ್ಟರ್ ಅಥವಾ ಮುಂದಿನ ಕ್ವಾರ್ಟರ್ಗಳಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಆ ಕಾರಣದಿಂದ ನಾವು ಟಾರ್ಗೆಟನ್ನು ಡೌನ್ ಗ್ರೇಡ್ ಮಾಡ್ತಿದ್ದೀವಿ ಅಂತ ಇಲ್ಲಿ ಬ್ರೋಕರೇಜ್ ಕಡೆಯಿಂದ ನಮಗೆ ಮಾಹಿತಿ ಸಿಕ್ಕಿತ್ತು. ಸೊ ಕಳೆದ ವರ್ಷ ನಾವು ಗಮನಿಸಿದಾಗ ನಮಗೆ ಲಾಕ್ಡೌನ್ಸ್ ಇತ್ತು, ಹಾಗೆಯೇ ರೆಸ್ಟ್ರಿಕ್ಷನ್ಸ್ ಇತ್ತು, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಕೂಡ ಕಮ್ಮಿ ಆಗಿತ್ತು. ಆ ಕಾರಣದಿಂದ ಕಳೆದ ವರ್ಷದ ಪ್ರಾಫಿಟ್ನಲ್ಲಿ ತುಂಬಾ ಫಾಲ್ ಇತ್ತು. ಹಾಗೆ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ರೈಸ್ ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಲ್ಲಿ ನಮಗೆ ಸ್ವಲ್ಪ ಇಂಪ್ಯಾಕ್ಟ್ ಕಾಣಿಸ್ತಿದೆ. ಸೊ ಕೇವಲ JSW ಸ್ಟೀಲ್ ಅಂತಲ್ಲ, ಟಾಟಾ ಸ್ಟೀಲ್ ಆಗಿರ್ಬೋದು, ಹಾಗೆಯೇ ಜಿಂದಾಲ್ ಸ್ಟೀಲ್ ಆಗಿರ್ಬೋದು, ಸೊ ಸ್ಟೀಲ್ ರಿಲೇಟೆಡ್ ಕೆಲಸ ಮಾಡ್ತಿರುವಂತಹ ಅಥವಾ ಮೆಟಲ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಕಂಪನಿಗಳಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮಗೆ ಪ್ರಾಫಿಟ್ನಲ್ಲಿ ಸ್ವಲ್ಪ ಫಾಲ್ ಈ ಸರಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ Q4 ನಲ್ಲೂ ಕೂಡ ಅಷ್ಟೇ, ಅಂದರೆ ಮುಂದಿನ ಕ್ವಾರ್ಟರ್ನಲ್ಲಿ ಕೂಡ ಅಷ್ಟೇ ಸ್ವಲ್ಪ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ಬೋದು. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.